ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ನೆಲಗುಳಿ ಅಂದರೆ ಏನು, ನೆಲಗುಳಿಯಲ್ಲಿ ಸ್ವಾಧೀನ ಪತ್ರ ಹಂಚಿಕೆ ಮಾಡಲಾಗಿದೆ. ಇವತ್ತು ನಿನ್ನೆ ನಿಮಗೆ ತಿಳಿಸಿದೆ ನೆಲಗುಳಿಯಲ್ಲಿ ಸ್ವಾಧೀನ ಪತ್ರ ಹಂಚಿಕೆ ಮಾಡ್ತಾರೆ ಅಂತ. ಈಗ ಇವತ್ತು ಸಹ ಏನು ರಾಜೀವ್ ಗಾಂಧಿ ವಸತಿ ನಿಗಮದ ಅಧ್ಯಕ್ಷರಾದಂತಹ ಪರಶುರಾಮ್ ಸಿಂಘಾಳ್ ಅವರು ಅವರ ಉಪಸ್ಥಿತಿಯಲ್ಲಿ ಸ್ವಾಧೀನ ಪತ್ರ ಹಂಚಿಕೆ ಮಾಡಿದ್ದಾರೆ. ಬಟ್ ಅವರೆಲ್ಲ ತಿಳಿಸ್ತಿದ್ರು, ಮಾಹಿತಿ ತಿಳಿಸಿದ್ದಾರೆ. ಅವರು ಏನು ತಿಳಿಸಿದ್ದಾರೆ ಅಂತ ನಿಮಗೆ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸಿ, ಅದ ನಂತರ ನಿಮಗೆಲ್ಲ ಪ್ರತಿಯೊಂದು ಡೀಟೇಲ್ಸ್ ನಾನು ಕೊಡ್ತೀನಿ. ಈಗ ಇವತ್ತು ನೆಲಗುಳಿಯಲ್ಲಿ 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟ್ ಫಲಾನುಭವಿಗಳಿಗೆ ಸ್ವಾಧೀನ ಪತ್ರ ನೀಡಿದ್ದಾರೆ. ಅವರು ಏನು ಅಧ್ಯಕ್ಷರು ಮಾತನಾಡಿರುವಂತಹ ವಿಡಿಯೋ ನಿಮಗೆ ತೋರಿಸ್ತೀನಿ ನೋಡಿ. ಕಾಂಟ್ರಾಕ್ಟರ್ ಹೇಳೋ ಪ್ರಕಾರ 11 ಲೊಕೇಶನ್ ಅಲ್ಲಿ ಬೋರ್ವೆಲ್ ಹಾಕಿದ್ದಾರೆ. 11 ಪಾಯಿಂಟ್ ಅಲ್ಲಿ 11 ಬಿಂದುಗಳನ್ನು ಐಡೆಂಟಿಫೈ ಮಾಡಿ, ಪಾಯಿಂಟ್ ಅನ್ನು ಐಡೆಂಟಿಫೈ ಮಾಡಿ ಬೋರ್ವೆಲ್ ಹಾಕಿದ್ದಾರೆ. ಎಲ್ಲೂ ನೀರು ಬಂದಿಲ್ಲ. ಸೊ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೂ ಬೇರೆ ಕಡೆ ನೀರು ತಂದು ಅವರೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಈಗ ಮುಖ್ಯವಾಗಿ ಒಂದು ಮನೆಯನ್ನ ನಿಮಗೆ ಕೊಡಬೇಕು ಅಂತಂದ್ರೆ ಬೇಸಿಕ್ ನಮ್ಗೆ ಏನ್ ಬೇಕು? ಕುಡಿಯೋ ನೀರು ಬೇಕು, ಹೌದಾ? ಅದಾದ್ಮೇಲೆ ಕರೆಂಟ್ ಬೇಕು. ಇವೆರಡೂ ಇಲ್ಲದೆ ಮನೆಯನ್ನ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ನೀವು ಅಲ್ಲಿ ವಾಸ ಮಾಡ್ಲಿಕ್ಕೂ ಆಗೋದಿಲ್ಲ. ನಮ್ದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಯ್ತು, ನೀವೆಲ್ಲ ನೋಡ್ತಾ ಇದ್ದೀರಿ. ಪ್ಲಾಂಟೇಶನ್ ಮಾಡ್ಕೊಂಡಿದ್ದೀವಿ, ರೋಡ್ ಮಾಡಿದ್ದೀವಿ, ಕನೆಕ್ಟಿವಿಟಿ ಮಾಡಿದ್ದೀವಿ, STP ರೆಡಿ ಆಗಿದೆ, ಎಲ್ಲನೂ ರೆಡಿ ಆಗಿದೆ. ಕುಡಿಯೋ ನೀರಿನ ಪ್ರಾಬ್ಲಮ್ ಇದೆ. ಅದು ಭಾಳಷ್ಟು ಜನ ನೀವು ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಬಂದಾಗ ನೀವು ಅಬ್ಸರ್ವ್ ಮಾಡಿದ್ದು ಕೂಡ ಅದನ್ನೇ. ಸುಮಾರು ಜನ ಕೇಳಿದಿರಿ, ಸರ್ ಕುಡಿಯೋ ನೀರು ಬಗ್ಗೆ ಏನೇನು ಅರೇಂಜ್ಮೆಂಟ್ ಮಾಡ್ತಾ ಇದ್ದೀರಿ ಅಂತೇಳಿ. ಸೊ ಇದರ ಮಧ್ಯೆ ನಾವು BWSSBಯಿಂದ ಕಾವೇರಿ ನೀರು ತರಲಿಕ್ಕೂ ಕೂಡ ಪ್ರಯತ್ನ ಮಾಡಿದ್ದೀವಿ. ಅದು ಸ್ವಲ್ಪ ಪ್ರೊಸೆಸ್ ನಡೀತಾ ಇದೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಸದ್ಯಕ್ಕೆ ನೀವು ಇಲ್ಲಿ ಬಂದಮೇಲೆ ತಕ್ಷಣಕ್ಕೆ ಕುಡಿಲಿಕ್ಕೆ ತಾತ್ಕಾಲಿಕವಾಗಿ ನಾವೇನು ಅರೇಂಜ್ಮೆಂಟ್ ಮಾಡಬೇಕಲ್ಲ ಅದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಅಗೇನ್ ನಾವು ಬೋರ್ಡ್ ಪೋಸ್ಟ್ ಫ್ಯಾಕ್ಟೋ ಅಪ್ರೂವಲ್ ತೊಗೊಂಡು ಮುಂಚೆನೇ ಇಷ್ಟು ಜನ ನೀವೆಲ್ಲ ಬಂದ್ರಿ, ಮುಂದೆ ಬಂದ್ರಿ, ಪ್ಲಾಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ, ಅಮೌಂಟ್ ಕಟ್ಟಿದ ಮೇಲೆ ನಮಗೂ ಕೂಡ ಅರ್ಥ ಆಗುತ್ತೆ. ಯಾಕೆಂದರೆ ನೆಕ್ಸ್ಟ್ ಮಂತಲ್ಲಿ ಅಥವಾ ಬರೋ ದಿನಗಳ ಜೂನಲ್ಲಿ ಮಕ್ಕಳು ಶಾಲೆ ಪ್ರಾರಂಭ ಆಗುತ್ತೆ, ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ, ಆಮೇಲೆ ಎಲ್ಲೋ ಒಂದು ಕಡೆ ಬಾಡಿಗೆ ಇರ್ತೀರಾ, ಅಲ್ಲಿಂದ ಶಿಫ್ಟ್ ಆಗಿ ಇಲ್ಲಿ ಬರಬೇಕು, ಎಲ್ಲ ಸಾಮಾನುಗಳನ್ನು ಈ ಕಡೆ ತೊಗೊಂಡು ಬರಬೇಕು, ಎಲ್ಲ ಇದ್ದೇ ಇರುತ್ತೆ. ಸೊ ಇವುಗಳಿಗೆ ನಿಮ್ಗೆ ಸ್ಪಂದಿಸಬೇಕಂತ ಹೇಳಿ ಈ ಒಂದು ಸ್ವಾಧೀನ ಪತ್ರವನ್ನು ಕೊಡಲಿಕ್ಕೆ ನಾವು ಡಿಸಿಷನ್ ತೊಗೊಂಡಿವಿ. ಇದರಲ್ಲಿ ಒಂದು ಅಂಶವನ್ನು ತಾವು ಗಮನಿಸಬೇಕು. ನಾವು ಯಾವಾಗಲೂ ಸರ್ಕಾರದ ವತಿಯಿಂದ, ನಿಗಮದ ವತಿಯಿಂದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿನೇ ನಿಮಗೆ ಕೊಡಬೇಕು. ಅದು ನಮ್ಮ ಕರ್ತವ್ಯ, ಜೊತೆಗೆ ಅದು ಜವಾಬ್ದಾರಿ ಕೂಡ. ಕುಡಿಯೋ ನೀರಿಲ್ಲದೆ ನಾನು ಮನೆಗೆ ಕೊಟ್ಟರೆ ಕೆಲವೊಬ್ರು ಹೇಳ್ತಾ ಇದ್ರು, ಸರ್ ನೀರು ಆಯಿತು ಆಮೇಲೆ ಅರೇಂಜ್ಮೆಂಟ್ ಮಾಡಿ, ಎಲೆಕ್ಟ್ರಿಸಿಟಿ ಪರವಾಗಿಲ್ಲ ಸರ್ ನಾವು ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ರು. ಆಗಿರೋದಿಲ್ಲ. ಇದು ಬಹಳಷ್ಟು ವಿಶೇಷವಾದಂಥ ದಿನ. ಒಟ್ಟು 64 ಲೊಕೇಶನ್, 1 BHK 64 ಲೊಕೇಶನಲ್ಲಿ ಸುಮಾರು 12 ಲೊಕೇಶನಲ್ಲಿ 3826 ಮನೆಗಳನ್ನು 2 BHK ಮನೆಗಳನ್ನು ಕಟ್ತಾ ಇದ್ದೀವಿ. ಇದು ರಾಜ್ಯ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿಯಾದಂಥ ಒಂದು ಯೋಜನೆ. ಈ ಯೋಜನೆಯಡಿ 2 BHKಗೆ ಸಂಬಂಧಪಟ್ಟಂಗೆ ಈಗಾಗಲೇ 304 ಮನೆಗಳನ್ನು ಕಟ್ಟಿ ಫಲಾನುಭವಿಗಳಿಗೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಗುಳಿಮಂಗ್ಲ ಮತ್ತು K ನಾರಾಯಣಪುರದಲ್ಲಿ 1 BHKಗೆ ಸಂಬಂಧಪಟ್ಟಂಗೆ ಅದೇ ಮಾಡಿದ್ದೀವಿ. ಒಂದು ಹಂತ ಮುಗಿದ ಮೇಲೆ ಈ ಹಂತದಲ್ಲಿ ಬಹಳಷ್ಟು ಚಾಲೆಂಜಸ್ ನಮಗೆ ಬಂತು, ಇನ್ಕ್ಲೂಡಿಂಗ್ ನೆಲಗುಳಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಲೊಕೇಶನ್. ರಾಜೀವ್ ಗಾಂಧಿ ವಸತಿ ನಿಗಮ ಅಧ್ಯಕ್ಷರಾದಂಥ ಪರಶುರಾಮ್ ಸರ್ ಅವರು ಮಾತನಾಡಿದ್ದಾರೆ. ನೀವು ಏನು ಕೇಳಿದ್ರೆ ಅವ್ರು ಕೇಳ್ತಾ ಇರೋದು ಇಷ್ಟೇ, 1 BHK ಫ್ಲ್ಯಾಟು ನೀವು ಕೇಳಿದ್ದೀರ ಅಂತ ನಾವು ಸ್ವಾಧೀನ ಪತ್ರ ಕೊಡ್ತಾ ಇದ್ದೀವಿ. ನಿಮಗೆ ಕಷ್ಟ ಇದೆ ಗೊತ್ತು, ಬಾಡಿಗೆ ಮನೆ ಕಟ್ಟಬೇಕು, ಮತ್ತು ಮಕ್ಕಳು ಫೀಸ್ಗಳು ಹತ್ರ ಬರ್ತಾ ಇದ್ದಾವೆ, ಮತ್ತು EMI ಕಟ್ಟಬೇಕು, ಎಲ್ಲ ತುಂಬ ತೊಂದರೆ ಇದೆ ಅಂತ ಕೇಳಿದಾಗ ನಾವು ಈಗ ಸ್ವಾಧೀನ ಪತ್ರ ಕೊಡ್ತಾಯಿದ್ದೀವಿ. ತಾತ್ಕಾಲಿಕ ಈ ಮನುಷ್ಯರಿಗೆ ಬೇಕಾಗಿರೋದು ಇಲ್ಲಿ ವಾಸವಾಗಿರೋಕ್ಕೆ ಮೇನು ಕರೆಂಟು ನೀರಿನ ವ್ಯವಸ್ಥೆನಂತ ಹೇಳಿದ್ದಾರೆ. ಅದನ್ನು ಸಹ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಮತ್ತು ನಾವು 16 ಕಡೆ ಪಾಯಿಂಟ್ ಎಲ್ಲ ತರಿಸಿದ್ದೀವಿ ಬೋರ್ವೆಲ್ಗೆ ಅಂತಲೂ ಸಹ ತಿಳಿಸಿದ್ದಾರೆ. ನೆಲಗುಳಿಯಲ್ಲಿ ಮುಂಚೆಯಿಂದನೂ ನೀರು ಸಿಗ್ತಾಯಿಲ್ಲ, ನಾವು 16 ಕಡೆಯಿಂದ ಪಾಯಿಂಟು
ತರಿಸಿದ್ವಿ. ಮನೆ ಕಟ್ಟುವಾಗ ಅಂದರೆ ಫ್ಲ್ಯಾಟ್ಗಳು ಕಟ್ಟುವಾಗ ನೀರು ಅವರೇ ತರಿಸ್ಕೊಂಡು ಇದು ಫ್ಲ್ಯಾಟ್ಗಳು ಕಟ್ಟಿದ್ದಾರೆ ಅಂತಲೂ ಸಹ ತಿಳಿಸಿದ್ದಾರೆ. ಕಾವೇರಿ ನೀರಿಗೂ ಸಹ ನಾವು ವ್ಯವಸ್ಥೆ ಮಾಡ್ತೀವಿ ಅಂತಲೂ ಕ್ಲಿಯರಾಗಿ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಮೂಲಭೂತ ಸೌಕರ್ಯಕ್ಕೆ ನಾವು ಕೊಡ್ತೀವಿ. ಮತ್ತು ನೀವು ಆದಷ್ಟು ರಿಜಿಸ್ಟ್ರೇಷನ್ ಸ್ವಾಧೀನ ಪತ್ರ ಕೀಸ್ ಇತ್ತು ಅಂತ ರಿಜಿಸ್ಟ್ರೇಷನ್ ಮಾಡಿಸೋಕ್ಕೆ ಮಾಡಿದ್ರೆ ಮುಂದಕ್ಕೆ ವ್ಯವಸ್ಥೆಗೆ ತೊಂದರೆ ಆಗುತ್ತೆ. ಆದಷ್ಟು ನೀವು ಸ್ವಾಧೀನ ಪತ್ರ ಕೀ ತಗೊಂಡ ನಂತರ ನೀವು ರಿಜಿಸ್ಟ್ರೇಷನ್ ಮಾಡಿರಿ. ನಿಮ್ಮ ಇದಕ್ಕೆ ನಾವು ಮಣಿದಿದ್ದೀವಿ ಅಂದರೆ ಏನು ನಿಮ್ಮ ಕಷ್ಟಕ್ಕೆ ಅರ್ಕೊಂಡು ನಾವು ಸ್ವಾಧೀನ ಪತ್ರ ಮನೆ ಕೀ ಕೊಡ್ತಾಯಿದ್ದೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ. ಏನು ರಜನಂದಿ ವಸತಿ ಮಾಧ್ಯಕ್ಷರವರು ಪರಶುರಾಮ್ ಅವರು. ಫ್ರೆಂಡ್ ಇಷ್ಟು ನೆಲಗುಳಿಯಲ್ಲಿ ಇವತ್ತು ನಡೆದಿರುವಂತಹ ಇದು ಅಂತ ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಶೇರ್ ಮಾಡಿ ಫ್ರೆಂಡ್. ಇದು ಸ್ನೇಹಿತರು ರಿಕ್ವೆಸ್ಟ್ ಮೇರೆಗೆ ಇದು ವಿಡಿಯೋ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀವಿ ಫ್ರೆಂಡ್. ನಮಸ್ಕಾರ.